ಒಂದು ವರ್ಷ ಆದಮೇಲೆ ಇವತ್ತು ಇಂಡಿಯಾಗೆ ಬರ್ತಿದ್ದೆ. ಈಗ ಅಂದ್ರೆ ಕರೆಕ್ಟ್ 3 ಕಾಲಿಗೆ ಬತ್ಕಣಿ ಟ್ರೈನ್ ಹತ್ರ. ಹಾಯ್ ನಮಸ್ಕಾರ ಮಾರ, ಹೇಗಿದ್ರೆ? ನಾನು 1 ವರ್ಷ ಆದಮೇಲೆ ಇವತ್ತು ಇಂಡಿಯಾಗೆ ಬರ್ತಿದ್ದೆ. ಸೊ ಈ ಜರ್ನಿನ ನಾನು ನಿಮಗೂ ತೋರಿಸುವ ಅಂದೇಳಿ ಈ ವಿಡಿಯೋ ಒಂದು ಮಾಡಿದೆ. ಸೊ ಬನ್ನಿ, ನಮ್ದು ಜಪಾನ್ ಟು ಬೆಂಗಳೂರು ಹೆಂಗೆ ಜರ್ನಿ ಹೆಂಗಿತ್ತು ಅಂದೇಳಿ ಕಾಂಬ. ನಮ್ಮ ಮನೆಯಿಂದ ಏರ್ಪೋರ್ಟಿಗೆ ಹೋಗ್ತಾರೆ ಹತ್ರ 3 ಟ್ರೈನ್ ಚೇಂಜ್ ಮಾಡ್ಕ. ಒಂದು ಬ್ಯಾಗ್ ಫಸ್ಟ್ ಬರೀ ಚಾಕ್ಲೇಟ್ಸೇ ಇತ್ತು. 2 ಟ್ರೈನ್ ಚೇಂಜ್ ಮಾಡಿದೆ ಮಾರ. ಇನ್ನೂ ಒಂದು ಟ್ರೈನ್ ಇತ್ತು. ಸೊ ಸುಮಾರು ದೂರ ಇತ್ತು ಏರ್ಪೋರ್ಟ್, ಇಲ್ಲ ಬೆಂಗಳೂರು ಕಂಡಂಗೆ ಹತ್ರ 1-1.5 ಗಂಟೆ ಬೇಕು. ಸೊ ಬನ್ನಿ ಒಂದು ಹಾಪ್ ಹಂಗಾರೆ. ಇಲ್ಲಿ ಟ್ರೈನ್ ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್ ಇಲ್ಲಿ 3 ಕಾಲಿಗೆ ಅಂದ್ರೆ ಕರೆಕ್ಟ್ 3 ಕಾಲಿಗೆ ಬತ್ಕಣಿ ಟ್ರೈನ್. ಬ್ಯಾಗನ್ನು ಡೆಲಿವರಿ ಮಾಡಿ ಕಡೆಗೆ ಚೆಕ್-ಇನ್ ಮಾಡಿಸಿ ಕಡೆ ಮಾಡ್ಕೊಂಡು ಸೆಕ್ಯೂರಿಟಿ ಚೆಕ್-ಇನ್ ಆಯಿತು, ಇಮಿಗ್ರೇಷನ್ ಚೆಕ್ಕು ಆಯಿತು. ಸೊ ತುಂಬ ಲೇಟ್ ಆಯ್ತು ಮಾರ ಈ ಸತಿ, ಎಂತಕ್ಕೂ ಗೊತ್ತಿಲ್ಲ. ಹತ್ರ 1.5 ಗಂಟೆ ಆಯಿತು. ನಾನು ನಿಮಗೆಲ್ಲ ತೋರಿಸ್ಕೊಂಡು ಹೇಳಿ ಬೇಗ ಬಂದಿತ್ತು, ಬಟ್ ಇಲ್ಲಿ ಕಂಡ್ರೆ ಫುಲ್ಲು ಲೇಟ್ ಆಯಿತು. ಸೊ ಆದರೂ ಎಷ್ಟಾಗ್ತದೆ ಇವಾಗ ತೋರಿಸ್ತೇನೆ ನಿಮಗೆ. ಯಾಕಂದ್ರೆ ನಮ್ದು ಗೇಟ್ ಇದ್ದು 81. ಅಷ್ಟೊತ್ತಲ್ಲ ಸ್ವಲ್ಪ ಟೈಮ್ ಇತ್ತಲ್ಲ, ಏರ್ಪೋರ್ಟ್ ಹೆಂಗಿತ್ತು ಅಂದೇಳಿ ಪಟ್ಟ ಕಣ್ಕಬಪ್ಪ. ಸೊ ಇದು ಜಾಲ್ ಡ್ಯೂಟಿ ಫ್ರೀ ನಾಪದು ಫ್ಲೈಟ್ ಕಂಪ್ನಿ ಅವ್ರದ್ದೆ. ಸೊ ಇದು ಕಾಣಿ ಇಲ್ಲಿ ಜಾಪನೀಸ್ ಮೇಡ್ ವಿಸ್ಕೀಸು. ಸೊ ಒಳ್ಳೆದೆಲ್ಲ ಫೇಮಸ್ ಇದೆ. ಡ್ಯೂಟಿ ಫ್ರೀ ಅಂದರೆ ಹೊರಗಿದ್ಕಿಂತ ಒಂದು ಸ್ವಲ್ಪ ಕಮ್ಮಿ ಸಿಕ್ಕತ್ತೆ, ಎಂದಕ್ಕಂದ್ರೆ ಟ್ಯಾಕ್ಸ್ ಹಾಕೋದಿಲ್ಲ ಇಲ್ಲಿ ಐಟಮ್ಸ್ಗಳಿಗೆಲ್ಲ. ಸೊ ಹೆಚ್ಚಿನ ಜನ ಈ ಟ್ರಾವೆಲರ್ಸ್ ಟೂರಿಸ್ಟ್ಗಳೆಲ್ಲ ಹೋಗ್ತಾರೆ. ಇಲ್ಲೊಬ್ರು ಕಾಣಿ ಡ್ಯಾನ್ಸ್ ಮಾಡೋಕೆ ಭಯಂಕರ ತಯಾರಾಗಿ ನಿಂತಿರು. ಒಂದು ಅಖಿಯವಾರ ಸ್ಟೋರ್ ಒಳಗೋಯಪ್ಪ. ಜಪಾನ್ ಹಂಗಿಲ್ಲಿ ಭಯಂಕರ ಫೇಮಸ್ಸು. ಸೊ ಎಲೆಕ್ಟ್ರಾನಿಕ್ಸ್ ಐಟಮಿಗೆಲ್ಲ ಭಾಳ ಡಿಸ್ಕೌಂಟ್ ಸಿಕ್ಕುತ್ತೆ ಇಲ್ಲ. ಸೊ ಇದೊಂದು ಸಣ್ಣ ಸ್ಟೋರು, ಬಟ್ ಇವ್ರದ್ದೊಂದು ಇನ್ನೂ ತುಂಬ ದೊಡ್ಡ ಸ್ಟೋರ್ ಇತ್ತು ಯಾವುದೋ ಭಾಷೆ ಅಖಿವಾರ ಅಂದಲ್ಲಿ. ಹತ್ರ ಒಂದು 7ರಿಂದ 8 ಫ್ಲೋರ್ ಇತ್ತು. ನೆಕ್ಸ್ಟ್ ಟೈಮ್ ಕಾಂತ ಅಲ್ಲಿ ಕರ್ಕೋತೆ ನಿಮ್ಮನ್ನು. ನೀವೆಲ್ಲ ಎಷ್ಟು ಜನ ಆನಿಮೆ ಫ್ಯಾನ್ಸ್ ಇರ್ತೀರ. ನಾನು ಅಷ್ಟು ಆನಿಮೆ ಎಲ್ಲ ಕಮ್ಕೋತಿಲ್ಲ. ಸೊ ಕೆಲವುದೆಲ್ಲ ಮಾತ್ರ ಅಷ್ಟೇ ಗೊತ್ತಿತ್ತು ನನಗೆ. ಇದು ಸ್ಪೈ ಫ್ಯಾಮಿಲಿ ಅಲ್ಲಿ ಮೋಸ್ಟ್ಲಿ. ಕಡೆಗೆ ಅದು ಲಾಸ್ಟಿಗೆ ಒಂದು ಗೊಂಬೆ ಇತ್ತಲ್ಲ, ಅದು 1 ಪೀಸ್ ಇದೆ. ಸೊ ಮತ್ತು ಉಳಿದೆಲ್ಲ ನಂಗೆ ಯಾವುದು ಗೊತ್ತಿಲ್ಲ. ನಿಮಗೆಲ್ಲ ಗೊತ್ತಿದ್ದರೆ ಒಂದು ಕಾಮೆಂಟ್ ಹಾಕಿ ಕಮ್ಮ, ನಾನು ಸ್ವಲ್ಪ ತಿಳ್ಕೊಂತೆ ಅದರಿಂದ. ಜಾಪನೀಸ್ ಡಾಲ್. ಇದಕ್ಕೆ ಅಂತ ಕರಿತೀವಿ ಅಂದರೆ ಗೊತ್ತಿಲ್ಲ. ಭಯಂಕರ ಮಂಡೆ ಅಲ್ಲಾಡ್ಸೊಳ್ಳೆ ಡ್ಯಾನ್ಸ್ ಮಾಡ್ತಿತ್ತು. ಸೊ ಇದು ಲಕ್ಕಿ ಕ್ಯಾಟ್. ಅಂದರೆ ನೀವು ಅಂಗಡಿ ಬದಿ ಎಲ್ಲ ಇಟ್ಟರೆ ವ್ಯಾಪಾರ ಜಾಸ್ತಿ ಆಗ್ತು. ಎಲ್ಲ ಇದನ್ನು ಕಂಡು ಒಳ ಬತ್ತರ ಅಂದೇಳಿ ಎಲ್ಲ ಇಲ್ಲೆಲ್ಲ ಹೇಳ್ತಾರಪ್ಪ. ಇನ್ನೊಂದು ಮಂಡಿ ಡ್ಯಾನ್ಸಿಂಗ್. ಮಾರಿಯೋ ಕಾರ್ಟ್ ಇದು ಟಾಯ್ಸ್ ಇದು. ಇನ್ನೊಂದು ಫೇಮಸ್ ಒಂದು ಅನಿಮೆ ಫಿಗರ್ ಇದು, ನಿಂಜಾ ಹತೋರಿದು. ಜಾಪನೀಸ್ ಇದು ಅಥೆಂಟಿಕ್ ಡ್ರಿಂಕ್ ಇದು, ಸಾಕೆ ಅಂತೇಳಿ ಹೇಳ್ತಾರೆ. ರೈಸ್ ಫರ್ಮೆಂಟ್ ಮಾಡಿ ಈ ಸಾಕೆನ ತಯಾರು ಮಾಡೋದು. ನಮ್ಮದು ಫ್ಲೈಟ್ ಇವತ್ತು ಜಪಾನ್ ಏರ್ಲೈನ್ಸ್ ಅವ್ರದ್ದು. ಹತ್ರ 10 ಗಂಟೆ ಟ್ರಾವೆಲ್ ಟೋಟಲ್ ಟೈಮು. ಇನ್ನೊಂದು 20 ನಿಮಿಷ ಅದಾಗೆ ಹತ್ತದು ಫ್ಲೈಟ್. ಸೊ ನಿಮ್ಗೆ ಗೊತ್ತಾಯ್ತು ಆಮೇಲೆ ಕಂಡ್ರಿಲ್ಲ ಎಂಥದ್ದು ಇಲ್ಲ, ನಮ್ಗೆ ಅರ್ಥ ಆಗ್ಬೋದು ಯಾವುದೂ ಇಲ್ಲ. ಇಷ್ಟು ಟೈಮ್ ಜಪಾನಾಗಾದರೂ ತುಂಬೋದೆಲ್ಲ ಎಂಥದ್ದೆಲ್ಲ ಗೊತ್ತೇ ಆಗ್ತಿಲ್ಲ. ಇಲ್ಲ 6 ಗಂಟೆ ಆಯ್ತು ಫೈನಲಿ ಬೋರ್ಡಿಂಗ್ ಟೈಮು. ಇನ್ನು ಊಟಕ್ಕೆ ಅಷ್ಟೇ ಮೇನ್. ನಮ್ಮ ನರಿತಾ ಏರ್ಪೋರ್ಟಿಂದ ಟೇಕ್ ಆಫ್ ಆಯ್ತು ಈಗ ಫ್ಲೈಟ್. ಇವತ್ತೊಂದು ಫ್ಲೈಟ್ ಮೇಲೆಗೆ ಐಸ್ ಕ್ರೀಮ್ ಇತ್ತು, ಬಿರಿಯಾನಿ, ವಾಟರ್ ಬಾಟ್ಲು, ಬನ್ ಮತ್ತು ಸ್ವಲ್ಪ ಸ್ಯಾಲೆಡ್ಸು, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಇತ್ತು. ಈಗ ಹತ್ರ ಒಂದು 8 ಗಂಟೆ ಇದೆ ಜಪಾನಿನದು. ಒಳ್ಳೆ ಊಟ ಆಯಿತು. ಈಗ ಲೋಕಲ್ ಜಪಾನ್ ಟೈಮ್ ರಾತ್ರಿ 3 ಗಂಟೆ. ಹತ್ರ ಆಲ್ರೆಡಿ 7 ಗಂಟೆ ನಾವು ಟ್ರಾವೆಲ್ ಮಾಡಿದ್ದು. ಸೊ ಸ್ನ್ಯಾಕ್ ಈಗ ಕೊಟ್ಟಿದ್ರು. ಇದ್ರಾಗೆ ಅಂತ ಒಂಥರ ಪಫ್ಸ್ ಕಂಡಾಗಿತ್ತಪ್ಪ, ಆಮ್ಲೆಟ್, ಮೋಸ್ಟ್ಲಿ ಆಮ್ಲೆಟ್ ಪಫ್ ಮತ್ತು ಬಾಯ್ಲ್ಡ್ ವೆಜಿಟೇಬಲ್ಸ್,
ಫ್ರೂಟ್ಸ್ ಇತ್ತು. ಇನ್ನೊಂದು ಅರ್ಧ ಗಂಟೆಲಿ ರೀಚ್ ಆಯ್ತು. ಕುಂದಾಪುರ ಹೆಸರು ಕಂಡ್ಲಿ ಭಾರಿ ಖುಷಿ ಆಯ್ತು ನನಗೆ. 10 ಗಂಟೆ ಆದಮೇಲೆ ಫೈನಲಿ ಬೆಂಗಳೂರು ಬಂದ್ಬಿಡ್ತು. ಸೊ ಭಾರಿ ಖುಷಿ ಆಗ್ತಿತ್ತು. ಯಾಕೆ ಪುಣ್ಯಕ್ಕೆ ಇವತ್ತು ನಮ್ಮದು ಬ್ಯಾಗೇಜ್ ಬೇಗ ಸಿಕ್ತು. ಈಗ ರಾತ್ರಿ 2 ಗಂಟೆ ಏರ್ಪೋರ್ಟಿಗೆ ಹೊರಗೆ ಬಂತು ಫೈನಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಯೂಟ್ಯೂಬ್ ವಿಡಿಯೋ ಇದ್ರಂದ. ಸೊ ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ಟೇಕ್ ಕೇರ್.